ಒಂದು ಕಡೆ ಬೃಹತ್ ಗಾತ್ರದ ಮರಗಳನ್ನ ಕಡಿಯುತ್ತಿರುವ ದೃಶ್ಯಗಳು, ಮತ್ತೊಂದು ಕಡೆ ಮರದ ದಿಮ್ಮಿಗಳನ್ನ ವಾಹನಗಳಿಗೆ ತುಂಬುತ್ತಿರುವ ಜನರು. ಇದನ್ನ ಕಂಡು ಸ್ಥಳದಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಅರಣ್ಯ ಇಲಾಖೆ ವಿರುದ್ಧ ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಮರಗಳ ಕಡಿತಕ್ಕೆ ಅನುಮತಿ ನೀಡಿರುವುದೇ ವಿವಾದಕ್ಕೆ ಕಾರಣವಾಗಿದೆ. ಒಂದೆಡೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು 5 ಲಕ್ಷ ಸಸಿ ನೆಡುವ ಅಭಿಯಾನ ನಡೆಸುತ್ತಿದ್ದರೆ, ಮತ್ತೊಂದು ಕಡೆ ಪರಿಸರ ರಕ್ಷಣೆಗೆ ಪ್ರಮುಖವಾದ ಬೃಹತ್ ಮರಗಳನ್ನೇ ತೆರವುಗೊಳಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರ ನಗರದಿಂದ ಮುಷ್ಟೂರು ಗ್ರಾಮಕ್ಕೆ ತೆರಳುವ ರಸ್ತೆಯ ಪಕ್ಕದಲ್ಲೇ ಇರುವ ಬೃಹತ್ ಆಲದ ಮರದ ಪಕ್ಕದಲ್ಲಿ ಖಾಸಗಿ ಬಡಾವಣೆಯೊಂದು ಆಗಿದೆ. ಅದಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಆ ಮರಗಳ ಕಡಿತಕ್ಕೆ ಅವಕಾಶ ನೀಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಇನ್ನು ಕಡಿತಗೊಳಿಸಲು ಮುಂದಾಗಿದ್ದ ಆಲದ ಮರಗಳು ರಸ್ತೆ ಅಗಲೀಕರಣ ಅಥವಾ ಸಾರ್ವಜನಿಕ ಸುರಕ್ಷತೆಗೆ ಅಡ್ಡಿಯಾಗಿರಲಿಲ್ಲ. ಆಗಿದ್ರೂ ಮರಗಳ ತೆರವಿಗೆ ಅರಣ್ಯ ಇಲಾಖೆ ಅನುಮತಿ ನೀಡುವುದೇಕೆ ಎಂಬ ಪ್ರಶ್ನೆಯನ್ನ ಪರಿಸರ ಹೋರಾಟಗಾರರು ಮುಂದಿಟ್ಟಿದ್ದಾರೆ. ಮರ ಕಡಿಯುವ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ನಾಗರಿಕರು ಮತ್ತು ಪರಿಸರ ಪ್ರೇಮಿಗಳು ಕಾರ್ಯಾಚರಣೆಯನ್ನ ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆನೆ ಈ ಒಂದು ದೈತ್ಯಾಕಾರವಾದಂತಹ ಮರನ ಒಡೆಯಕ್ಕೆ ಬಂದಿದ್ದಾರೆ. ಯಾರೋ ಶಫೀವುಲ್ಲಾ ಅನ್ನುವಂಥ ವ್ಯಕ್ತಿ ಮರನ ಹೊಡಿತಿದ್ರು. ಯಾಕಪ್ಪ ಮರ ಕಡಿತಿದ್ದೀರಾ ಅಂತ ಕೇಳಿದಾಗ, ಇಲ್ಲ ನಾವು ಟೆಂಡರಲ್ಲಿ ಆಕ್ಷನಲ್ಲಿ ತೊಗೊಂಡಿದ್ದೀವಿ ಮರನ ಅಂತ ಯಾವುದೋ ಒಂದು ಟೆಂಡರ್ ಆರ್ಡರ್ ತೋರಿಸ್ದ ಆ ವ್ಯಕ್ತಿ. ಸರಿ, ಆ ಆರ್ಡ್ರಲ್ಲಿ ನೋಡಿದ್ರೆ ಈ ಮರನ ಏನಕ್ಕೋಸ್ಕರ ಹೊಡಿಯಕ್ಕೆ ಕೊಟ್ಟಿದ್ದೀವಿ ಅಂತ ಪರ್ಮಿಷನ್ ಅದರಲ್ಲಿ ಇಲ್ಲ. ಯಾವ ಉದ್ದೇಶಕ್ಕೋಸ್ಕರ ಈ ಮರನ ಹೊಡಿಬೇಕು ಅನ್ನೋದಕ್ಕೋಸ್ಕರ ಯಾವುದೇ ಲೆಟ್ರ್ ಇಲ್ಲ. ಅದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ, ಏನು ಅಂದರೆ ಟೆಂಡರ್ ಮಾಡಿ ಈ ಟೆಂಡರಲ್ಲಿ ಈ ಮರಗಳು ನಿಮ್ಗೆ ಆಗಿದೆ 20,000ಕ್ಕೆ ಇದನ್ನು ನೀವು ಕಡ್ಕೋಬೋದು ಅನ್ನೋದು ಕೊಟ್ಟಿದ್ದಾರೆ. ಸರಿ, ಈ ಮರನ ಹೊಡಿಬಾರ್ದು ಅಂತೇಳಿ, ಇದು ತುಂಬ ನೂರಾರು ವರ್ಷಗಳ ಮರ, ಇನ್ನೊಂದು ಮರ ಬೆಳೆಸಬೇಕಾದ್ರೆ ತುಂಬ ಕಷ್ಟ ಅಂತೇಳಿ ಅದನ್ನು ಕೆಲಸನ ನಿಲ್ಲಿಸಿ ಅಲ್ಲಿ ಸಂಬಂಧಪಟ್ಟಂಥ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಮಾತನಾಡಿದಾಗ ಅವ್ರು ಹೇಳೋದೇನು ಅಂತಂದರೆ, ಅಲ್ಲಿನ ನಾಗರಿಕರು ಯಾರೋ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಸರ್ ಈ ಮರದಿಂದ ತೊಂದರೆ ಆಗ್ತಾ ಇದೆ ಅಂತ, ಅದಕ್ಕೋಸ್ಕರ ತೆಗೆದಿರ್ತೀವಿ ಅಂತ ಹೇಳಿದ್ರು. ಆದರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ 35 ವರ್ಷ 36 ವರ್ಷದಿಂದ ಈ ಮರದಿಂದ ಇಲ್ಲಿವರೆಗೂ ಇವತ್ತಿನವರೆಗೂ ಯಾವುದೇ ಅವಘಡಗಳಾಗಿಲ್ಲ, ಯಾರಿಗೂ ತೊಂದರೆಗಳಾಗಿಲ್ಲ. ಆದರೆ ಇಂಥ ದೊಡ್ಡ ಮರನ ಯಾರೋ ಸ್ವಾರ್ಥಕ್ಕೆ, ಇಲ್ಲಿನ ಜಾಗದವರೋ ಅಥವಾ ಇಲ್ಲಿನ ಲೇಔಟ್ಗೆ ಸಂಬಂಧಪಟ್ಟಿರೋರೋ ಯಾರೋ ಒಂದು ಸ್ವಾರ್ಥಕ್ಕೆ ಇಷ್ಟು ದೊಡ್ಡ ಮರನ ಕಡಿಸೋಕ್ಕೆ ಮುಂದಾಗಿದ್ದಾರೆ. ಇದು ಆಗಬಾರ್ದು ಅಂತ ಈ ಸದ್ಯಕ್ಕಂತೂ ತಡೆದು ನಿಲ್ಸಿದ್ದೀವಿ. ಸಂಬಂಧಪಟ್ಟಂಥ ಈ ಅರಣ್ಯ ವಲಯಾಧಿಕಾರಿಗಳು ಏನಿದ್ದಾರೆ, ದಯವಿಟ್ಟು ಇದನ್ನ ಅವ್ರ ಗಮನಕ್ಕೆ ತಗೊಂಡು ಈ ಮರನ ಹೊಡಿದಂತೆ ತಡೆದು ನಿಲ್ಲಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ ಸರ್. ಎಷ್ಟು ವರ್ಷದ ಮರ ಸರ್? ಇದು 300ರಿಂದ 400 ವರ್ಷದ ಇತಿಹಾಸ ಇರಂಗಿದೆ. ಮರ ನೋಡಿದ್ರೆ ಇಂಥ ಮರ ಇನ್ನೊಂದನ್ನು ಬೆಳೆಸಬೇಕು ಅಂದ್ರೆ ಇನ್ನೊಂದು ಜನ್ಮನೇ ಎತ್ತಬೇಕಾಗುತ್ತೆ ಸರ್. ಸರ್, ನನಗೆ ಗೊತ್ತಿದ್ದಂಗೆ ಮೇನ್ ರೀಸನ್ನು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದೇನು ಅಂದ್ರೆ, ಇಲ್ಲಿನ ಈ ಲೇಔಟ್ ಓನರ್ಸು ಅಥವಾ ಹಿಂದೆಗಡೆ ಇರುವಂತ ಜಾಗದ ಓನರ್ಸು ಆ ಜಾಗಕ್ಕೆ ಅಡ್ಡ ಅಥವಾ ಆ ಜಾಗದ ಒಂದು ಬೆರೆಸ್ಕೊಬೇಕು ಅಥವಾ ಅದರಲ್ಲಿ ಪೊಸಿಷನ್ಗೆ ಬರಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಅವರೇ ಈ ಅಧಿಕಾರಿಗಳನ್ನ ಶಾಮೀಲ್ ಮಾಡಿಕೊಂಡು ಅವರೇ ಅರ್ಜಿ ಹಾಕ್ಕೊಂಡು ಅವರೇ ಓಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸರ್. ಇಲ್ಲಿ ಮರದ ಬಗ್ಗೆ ನಿಮ್ಮ ನಿರೀಕ್ಷೆ ಏನಿದೆ ಸರ್? ಮರ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಸರ್. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ MG ರೋಡು BB ರೋಡಲ್ಲಿ ಇದ್ದಂಥ ಬೃಹತ್ ಗಾತ್ರದ ಇತಿಹಾಸ ಇರುವಂಥ ಮರಗಳನ್ನೆಲ್ಲ ಒಡೆದು ಉರುಳಿಸಿ ನೆಲಸಮ ಮಾಡಿಬಿಟ್ರು. ಚಿಕ್ಕಬಳ್ಳಾಪುರಕ್ಕೆ ಈಗ ಮಳೆ ಬಗ್ತಾ ಇಲ್ಲ. ಇರೋ ಅಂತ ಅಲ್ಪ ಸ್ವಲ್ಪ ಒಂದೆರಡು ಮರಗಳನ್ನು ಇವ್ರು ಈ ಥರ ಒಡ್ಕೊಂಡು ಹೋಗ್ಬಿಟ್ರೆ ಮುಂದೆ ನಮ್ಮ ಆಕ್ಸಿಜನ್ ಅನ್ನೋದು ಹೆಂಗೆ ಸಿಗಬೇಕು ಅಥವಾ ಗಾಳಿ ಪ್ಯೂರಿಟಿ ಅನ್ನೋದು ಹೆಂಗಾಗಬೇಕು? ಇಲ್ಲಿ ಲೇಔಟು ಏರಿಯಾ ಬೆಳೀತಾ ಹೋಗ್ತಾ ಇದೆ, ಹೆಂಗ್ ಬೆಳಿಬೇಕು? ಇಲ್ಲಿನ ಮುಂದಿನ ಭವಿಷ್ಯದ ಒಂದು ಕತೆ ಏನು ಅನ್ನೋದು ನಮ್ಮ ಒಂದು ಯೋಚನೆ ಸರ್. ಏನೇನು ತಂದಿದ್ದು ಸರ್ ಕಟ್ ಮಾಡೋದಕ್ಕೆಲ್ಲ? ಸರ್, ಅವರು ದೊಡ್ಡ ಲೆವೆಲಲ್ಲಿ ಒಂದು ಏನು ಕಂಟೈನರ್ ತಂದಿದ್ರು. ಕಂಟೈನರ್ ಅಲ್ಲಿ ಬೆಳಗ್ಗೆ ತಕ್ಷಣಕ್ಕೆ ಅನ್ಕೊಂಡಿದ್ದೇನು ಅಂದ್ರೆ, ಇಲ್ಲಿ ನಾಗರಿಕರು ಇದನ್ನ ಯಾರೋ ಎಲೆಕ್ಟ್ರಿಕ್ ಪೋಲ್ಗೆ ಅಡ್ಡ ಹೋಗೋದ್ರಿಂದ ಯಾವುದೋ ಒಂದೆರಡು ಕೊಂಬೆ ಹೊಡಿಯೋಕ್ಕೋಸ್ಕರ ಎಲೆಕ್ಟ್ರಿಕ್ ಅವ್ರು ಬಂದಿರ್ಬೋದು ಅನ್ಕೊಂಡ್ರು. ಆದ್ರೆ ಯಾವಾಗ ದೊಡ್ಡ ದೊಡ್ಡ ರೆಂಬೆಗಳು ನೋಡಿದ್ರು ನಮ್ಗೆ ಆವಾಗಲೇ ಗೊತ್ತಾಗಿದ್ದು ಈ ಮರ ಸಂಪೂರ್ಣ ಉರುಳ್ಸಕ್ ಬಂದಿದ್ದಾರೆ ಅಂತ. ಆ ಭಾಗಶಃ ಒಂದು ಅರ್ಧ ಮರನ ಒಡೆದು ಉರುಳಿಸಿ ಒಂದು 50 ಟನ್ನಷ್ಟು ಸೌದೆ ಈಗಾಗಲೇ ತುಂಬ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ಇಲ್ಲಿನ ಪಬ್ಲಿಕ್ ಎಲ್ಲರೂ ಬಂದು ಎಚ್ಚೆತ್ಕೊಂಡು ನಾವು ಎಲ್ಲ ಮಾತಾಡಿದ್ರಿಂದ DF ಅವ್ರ ಕಡೆಯಿಂದ ಅವ್ರ ನಿಲ್ಸಕ್ಕೆ ಒಂದು ಕರೆ ಬಂತು, ನಿಲ್ಲಿಸಿ ಅವ್ರು ಹೊರಟೋದ್ರು ಸರ್. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಖಾಸಗಿ ಲೇಔಟ್ ಮಾಲೀಕರ ಜೊತೆ ಕೈ ಜೋಡಿಸಿರುವ ಅನುಮಾನ ವ್ಯಕ್ತಪಡಿಸಿರುವ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಮರಗಳ ಕಡಿತಕ್ಕೆ ನೀಡಿರುವ ಅನುಮತಿಯ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ಹೊತ್ತ ಇಲಾಖೆಯೇ ಮರಗಳ ನಾಶಕ್ಕೆ ಕಾರಣವಾಗುತ್ತಿದೆ ಎಂಬ ಆರೋಪ ಈಗ ನಗರದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಜನಕ್ಕೆ ನೆರಳು ಕೊಡುವಂತ ಮರ ಪುಣ್ಯಾತ್ಮರು ಯಾರೋ ಸುಮಾರು 300-200 ವರ್ಷಗಳ ಹಿಂದೆ ಹಾಕಿದ್ರು, ಅದು ನೆರಳು ಕೊಡ್ತಾ ಇತ್ತು. ಇವತ್ತು ಸ್ವಾರ್ಥಕ್ಕಾಗಿ ನೋಡಿ ಎಲ್ಲ ಒಡೆದು ನೋಡಿ, ಆ ಕಡೆ ಎಲ್ಲ ಕಂಪ್ಲೀಟ್ ಎಲ್ಲ ಹೊಡೆದಿದ್ದಾರೆ. ಅಲ್ಲೊಂದು ಮರ ಕಾಣಿಸ್ತಾ ಇದೆ ನೋಡ್ರಿ, ಅದು ಒಣಗೋಗಿದೆ.
ಆ ಮರಕ್ಕೆ ನಾನು ಸುಮಾರು 4 ವರ್ಷದಿಂದ ಒದ್ದಾಡ್ತಾ ಇದ್ದೀನಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, KEB ಅವ್ರಿಗೆ, ನಮ್ಮ ಮುನ್ಸಿಪಾಲ್ಟಿ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ. ಅದ್ರ ಕಡೆ ಗಮನ ಇಲ್ಲ. ಆದರೆ ಇಲ್ಲಿ 100 ವರ್ಷದ್ದು ಮರ, ಹಸಿರು ಮರ, ದೊಡ್ಡ ಮರ, ಆಲದ ಮರ ನೋಡಿ ಹೇಗಿದೆ, ಇದನ್ನು ಹೊಡಿತಾವ್ರೆ. ಇದು ನಮ್ಮ ಈ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ನೋಡೋದಿಲ್ಲ. ಒಣಗಿರೋದನ್ನ ನೋಡಿಯಲ್ಲ, ಚೆನ್ನಾಗಿರೋದನ್ನ ಹಾಳು ಮಾಡ್ತಾ ಇದ್ದಾರೆ. 10 ಜನಕ್ಕೆ ನೆರಳು ಕೊಡೋ ಮರ ಹಾಕಕ್ಕಂತೂ ಆಗಲ್ಲ. ಬೆಳೆದಿರೋರು ಯಾರೋ ಪುಣ್ಯಾತ್ಮರು ಹಾಕಿ ಬೆಳೆಸಿರ್ತಕ್ಕಂಥ ಮರವನ್ನ ಇವತ್ತು ನೋಡಿ ಎಷ್ಟೋ ದೊಡ್ಡ ಪ್ರೇಮಿಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಇದು ಯಾರ ಸ್ವಾರ್ಥಕ್ಕಾಗಿಯೋ ಏನೋ ಗೊತ್ತಿಲ್ಲ. ಇದು ಡಿಪಾರ್ಟ್ಮೆಂಟ್ಗೆ ಕಾಣಿಸುತ್ತೋ ಇಲ್ವೋ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಕಾಣಿಸುತ್ತೋ ಇಲ್ವೋ ನನಗಂತೂ ಅರ್ಥ ಆಗಲ್ಲ. ಅಲ್ಲಿ ನೋಡಿ, ಅಲ್ಲಿ ಒಣಗಿದ್ದೆ ಮರ. 4 ವರ್ಷದಿಂದ ನಾನು ಅರ್ಜಿ ಕೊಟ್ಟಿದ್ದೀನಿ. ಆಕ್ಷನಲ್ಲಿ ಅವ್ರು ಯಾರೋ ಪ್ರಕಾಶ್ ಅನ್ನೋರು ತಗೊಂಡಿದ್ದಾರೆ. ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಫೋನ್ ಮಾಡಿದ್ರು, ಅವ್ರು ಬಂದು ನೋಡ್ಕೊಂಡು ಹೋದ್ರು. ಅದು ಏನೇನೋ ಕಥೆಗಳು ಹೇಳಿ ಇವತ್ತಿಗೆ ಹೊಡೆದಿಲ್ಲ. ಒಣಗೋಗಿರೋ ಮರ ಹಾಗೆ ಇದೆ. ಹಸಿರು ಮರ, ನೆರಳು ಕೊಡ್ತಕ್ಕಂಥ ಮರನ ಹಾಳು ಮಾಡ್ತಾ ಇದ್ದಾರೆ. ಇದು ಯಾವ ನ್ಯಾಯನೋ ಏನೋ. ಪ್ರಕೃತಿಯನ್ನ ಉದ್ಧಾರ ಮಾಡಬೇಕು, ಮರ ನೆಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಬೆಳೆದು ನಿಂತಿರ್ತಕ್ಕಂಥ ಮರನ ಹೊಡಿತಾವ. ಯಾವ ನ್ಯಾಯನೋ ಏನೋ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಆ ಆಲದ ಮರದಿಂದ ಬರುವ ಉತ್ತಮ ಆಮ್ಲಜನಕದಿಂದ ಸಾವಿರಾರು ಜನ ಶುದ್ಧವಾದ ಗಾಳಿಯಿಂದ ಉಸಿರಾಟ ನಡೆಸುತ್ತಿದ್ದಾರೆ. ಆದರೆ ಇದ್ದಕ್ಕಿದ್ದಂತೆ ಲೇಔಟ್ ಉದ್ಧಾರಕ್ಕಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೈ ಜೋಡಿಸಿ ಮರ ತೆರವಿಗೆ ಅನುಮತಿ ನೀಡಿರುವುದು ಖಂಡನೀಯ. ಇದರ ಕುರಿತು ಸುದ್ದಿ ಮಾಡಲು ಹೋದ ಮಾಧ್ಯಮದವರ ಮೇಲೆಯೇ ಲೇಔಟ್ ಮಾಲೀಕನ ಸಂಬಂಧಿ ಮರ ಕಡಿಯುವಂತೆ ಗೂಂಡಾ ವರ್ತನೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ? ನಮಗೆ ಹೇಳಿಕೆ ಕೊಡಬೇಕು. ಕೇಳ್ರಿ, ಅಲ್ರಿ ನೀವ್ಯಾರು? ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ ಮಾಧ್ಯಮದವರು ನಮ್ಮ ಜವಾಬ್ದಾರಿ ಇದೆ, ನಾವು ನಿಲ್ಲಿಸ್ತೀವಿ. ಈಗ ನೀವು ಮಾಧ್ಯಮದವರಾದ್ರೆ ಏನಂತ? ಮಾಧ್ಯಮದವರಾದ್ರೆ ಈಗ ನಿಮ್ಮ ಅಭಿಪ್ರಾಯ, ನೀವು ಮರ ಹೊಡೆಯಕ್ಕೆ ಬಿಡಬೇಕು ಅಂತ ನನಗೆ ಈಗ ಈ ಮರ ಹೊಡೆಯಕ್ಕೆ ಬಿಡಬೇಕು ಅನ್ನೋ ನಿಮ್ಮ ಅಭಿಪ್ರಾಯ? ಈ ಮರ ಹೊಡಿಬೇಕು ಮರ ಹೊಡಿಯಕ್ಕೆ ಬಿಡಬೇಕು ಅನ್ನೋ ನಿಮ್ಮ ಅಭಿಪ್ರಾಯ? ಅಲ್ರಿ, ಮರ ಹೊಡಿಬೇಕು ಅನ್ನೋ ನಿಮ್ಮ ಅಭಿಪ್ರಾಯ ಸರ್? ಹೇಳಿ ಸರ್. ಸರ್, ಈಗ ಮರದಿಂದ ತೊಂದರೆ ಯಾರಿಗಾಗಿದೆ ಸರ್? ಹಲೋ ಸರ್, ಹೇಳಿ. ಈಗ ಮರ ಹೊಡಿಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನಾ? ಯಾರು? ನಿಮ್ಮ ಅಭಿಪ್ರಾಯ ಹೊಡೆದ್ರಿ. ಯಾಕೆ ಹೊಡಿಬೇಕು? ಯಾರು ಆ ಮರನ ಯಾಕೆ ಹೊಡಿಬೇಕು? ಅಲ್ಲ, ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ಹಂಗಾರ ಮರ ಹೊಡಿಬೋದಾ? ಅಲ್ರಿ, ನಾನು ಇಲ್ಲಿರೋ ಸಾರ್ವಜನಿಕರು ಯಾರಾದ್ರೂ ಅದಕ್ಕೆ ಅಹವಾಲು ಕೊಟ್ಟಿದ್ದಾರೆ? ಸಾರ್ವಜನಿಕ ಕರೆಸಿ ನಾವೇ ನಾನೇ ನನ್ನ ಮನೆ ಇರೋದು ಪಕ್ಕದಲ್ಲೇ ನನ್ನ ಮನೆ ಇರೋದ್ರಿ ಯಜಮಾನ್ರೆ, ಪಕ್ಕದಲ್ಲೇ ನನ್ನ ಮನೆ ಇರೋದ್ರಿ. ನಿಮ್ಮ ಮನೆ ಮೇಲೆ ತೊಂದರೆ ಆಗಿದೆಯಾ? ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ತೊಂದರೆ ಆಗಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅಲ್ಲ, ಈಗ ಯಾರ ಮನೆ ಮೇಲೆ ತೊಂದರೆ ಆಗ್ತದೆ ಅಂತ ನೀವು ತೆರವು ಮಾಡಿಸ್ತಾ ಇದ್ದೀರಾ? ಇಲ್ಲಿ ಯಾರ ಮನೆ ಮೇಲೆ ತೊಂದರೆ ಆಗ್ತಿದೆ ಅಂತ ತೆರವು ಮಾಡಿಸ್ತಾ ಇದ್ದೀರಾ? ಜಮೀನ್ ಅವ್ರ ಮನೆ ಮೇಲೆ. ಯಾರು? ಎಲ್ಲಿದೆ ಮನೆ ತೋರಿಸಿ, ಎಲ್ಲಿದೆ ಮನೆ ತೋರಿಸಿ. ಅದನ್ನೇ ಹೇಳ್ತಾರದು. ಈಗ ಅವ್ರ ಜಾಗದಲ್ಲಿ, ಸ್ವಂತ ಜಾಗದಲ್ಲಿ ಇದೆಯಾ ಅದು? ಅವ್ರ ಸ್ವಂತ ಜಾಗ ಯಾವುದು? ಈಗ ಈ ಜಮೀನ್ ಅವ್ರ ಸ್ವಂತ ಜಾಗದಲ್ಲಿ ಇದೆಯಾ? ರೋಡ್ ಅಲ್ವಾ ಅದು? ಮರ ಇರೋದು ರೋಡ್ ಮರ ನೀವು ಹೆಂಗ್ ತೆಗಿತೀರಾ? ಮರ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೋಡ್ ಮರ. ನೀವು ಕೆಲಸ ಅಲ್ಲಪ್ಪ, ನೀವು ಒಂದು ಕೆಲಸ ಮಾಡಿ. ಇವಾಗ ಬೇರೆ ಮರಗಳು ತೆಗಿಯೋದಕ್ಕೆ ಫಾರೆಸ್ಟ್ ಪರ್ಮಿಷನ್ ಇಲ್ಲದೆ ತೆಗಿಯೋಕ್ಕಾಗುತ್ತಾ? ಅನಿವಾರ್ಯವಿದ್ದಾಗ ಮಾತ್ರ ತೆಗಿಬೋದು, ತೆಗಿಯಂಗಿಲ್ವಲ್ಲ. ನನ್ಗೆ ಅರ್ಥ ಇಲ್ಲ. ಅನಿವಾರ್ಯ ಇದ್ದಾಗಲೇ ಅವರು ಪರ್ಮಿಷನ್. ಅನಿವಾರ್ಯ ಇದು ಯಾವುದು? ಅಲ್ಲಪ್ಪ, ಎಲ್ಲಾರು ಬೇಡ ಅಂತ ಇದ್ರೆ ನೀವು ಬಂದು ಪರವಾಗಿ ಮಾತಾಡ್ತಾ ಇದ್ದೀರಲ್ಲ. ಅಲ್ಲಣ್ಣ, ಎಲ್ಲಾರು ಬೇಡ ಅಂತ ಇದ್ರೆ ನೀವು ಬಂದು ಪರವಾಗಿ ಮಾತಾಡ್ತಾ ಇದ್ರಲ್ಲ ಮರ ಹೊಡೀರಿ ಅಂತ. ಯಾಕೆ? ಕಾರಣ ಏನು? ಅದು ನಮ್ಮ ಸೋದರ ಮಾವಂದ್ರೆ ಅದು ಜಾಗ ಮತ್ತೆ ಹೇಳ್ತಾ ಇದ್ದೀರಾ. ಅದಕ್ಕೆ ಇವಾಗ ಅವ್ರು ಫೋನ್ ಮಾಡಿದಕ್ಕೆ ಬಂದು ನನಗೇನು ತೀಟ ಇಲ್ಲ. ಅಲ್ಲಿ ನೀವು ಮರನೇ ಹೊಡ್ಸ್ಕೊಳ್ತಿರೋ ಇನ್ನೊಂದು ಹೊಡ್ಸ್ಕೊಳ್ಬೇಕಾ? ಅವರು ಫೋನ್ ಮಾಡಿದ್ರು, ನೋಡಪ್ಪ ಪರ್ಮಿಷನ್ ಎಲ್ಲ ಕೊಟ್ಟಿದ್ರು, ಅವ್ರು ಹೊಡಿಯುತ್ತೆ. ಅಲ್ಲ, ಇದು ಮನೆ ಮಾಡೋದಕ್ಕೆ ಲೇಔಟ್ ಮಾಡೋದಕ್ಕೆ ಪರ್ಮಿಷನ್ ಇದು? ನೋಡಿ, ಒಂದು ವಿಷಯ ಹೇಳ್ತೀನಿ. ಈ ಜಾಗದಲ್ಲಿ ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರ ಜಾಗ ಅವರು ಹೋಗಿ ಪರ್ಮಿಷನ್, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೇಳಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಇವ್ರು ಹೊಡಿತಾ ಇದ್ದಾರೆ. ಅಲ್ಲ, ಅವ್ರು ಹಂಗೆ ಕೊಟ್ಟಿಲ್ವಲ್ಲ PWD ಜಾಗಕ್ಕೆ ಅಂತ ಬಂದು ಅವರು ಲೇಔಟ್ಗೆ ಅಂತ ಅಪ್ರೂವಲ್ ತಗೊಂಡಿಲ್ಲ. ಪರ್ಮಿಷನ್ ತಿಳಿಸ್ಕೊಳ್ಳಿ, ಅವರೇ ಹೇಳ್ತಾ ಇದ್ದಾರೆ. ಆ ಲೇಔಟ್ ಈ ಜಾಗದವ್ರಿಗೆ ಪರ್ಮಿಷನ್ ಅರ್ಜಿ ಹಾಕಿರೋದಂತೆ ನೋಡಿ. ಯಾರು ಹೇಳ್ತಾ ಇದಾರಲ್ವ ಜಾಗದವ್ರು ಅರ್ಜಿ? ಹೌದಪ್ಪ, ಅವ್ರು ಯಾರು ಹಾಕಿದ್ದಾರೆ? ಸಾರ್ವಜನಿಕರ ಹೆಂಗ್ ಹೇಳ್ತಾ ಇದಾರೆ? ఎవరప్ప తీసుకుండేది మీరు పర్మిషన్ తీసుకోండి. ఎట్లా తీసుకుంటారు మీరు పర్మిషన్? నేను నిన్న అడుగుతా ఉన్నాను. పర్మిషన్ తీసుకొని ఇవన్నీ కొట్టిండారు మీరే కదప్ప. పర్మిషన్ అన్ని మేము కొట్టే యాక్షన్లో యావదైతే తీసుకుంటాము. మీరు యాక్షన్లో తీసుకుంటాము. వద్దు, తొందర అవుతుందని దానికి మేము విడిచిపెట్టి వెళ్ళిపోతాం అంతే.
ನಮ್ಮ ಕೊಟ್ಟೆ తీసుకున్నాము కాదు మీరు యాక్షన్ ನಿಮ್ಗೆ ಯಾರು ಹೇಳಿದ್ರಿ ಮರ ಹೊಡೆಯೋದು ನಿಲ್ಸಕ್ಕೆ? ಆರ್ಡರ್ ಕೊಟ್ಟಿರೋದು ಡಿ ಎಫ್ ಇವಾಗ ಯಾರು ಹೇಳಿದ್ರು ನಿಮ್ಗೆ? ಆರ್ಡರ್ ಕೊಟ್ಟಿದ್ದಾರೆ ಬೇಡ ಅಲ್ವಾ ಹೇಳಿ ಅವ್ರು. DF ಬೇಡ ಅಂತ ಹೇಳಿದಾರ ಬಂದು ಆಫೀಸರ್ ಮಾತಾಡ್ಬಿಟ್ಟು ಹೊಡಿರಿ ಅಂತ ఎవరు ಡಿ ఎఫ్ బట్ అది పోయి అడగండి మీరు యాక్షన్ తీసుకుంటారు మీరు తీసుకోండి యాక్షన్ తీసుకునే దానికి మీరు వాళ్ళు కొడతా ఉంటారు. నిలిపోయిన వాళ్ళు సాహెబ్లకి వెళ్ళి చెప్పి వద్దు పోయి అప్ప మేము ಆಕ್ಷನ್లో తీసుకున్నాము వద్దగిన దానికి ಆಫೀಸ್ ಬಂದು ಮಾತಾಡ್ರಿ ನಾಳೆ ಅಂದ್ರು ಆಯ್ತು ಅನ್ನೋಕ್ಕೆ వెళ్ళిపోతాం ಈ ಕಟ್ ಮಾಡಿರಲ್ಲ ಕೊಂಬೆ ಒಂದು ಬೆಳೆಸಿ ನೋಡೋಣ. ನನಗೂ ಗೊತ್ತ್ರಿ ಮರ ಏನ್ ಗೊತ್ತು ನಿಮ್ಗೆ? ಏನ್ ಗೊತ್ತು ಅಂತ ಮಾತಾಡ್ತೀಯ ಮತ್ತೆ ಏಕಾಏಕಿ ಮರ ಕಡಿಬೇಕು ಅಂತಿರಲ್ಲ, ಮರ ಕಡಿಬೇಕು ಅಂತ ಹೇಳ್ತೀರಲ್ಲ ನೀವು. ನಾನೇ ಕಟ್ ಮಾಡಿಸ್ತಿರೋದು ಅಂತ ಮರ ಕಡಿಬೇಕು ಅಂತ ಹೇಳ್ತಾ ಇದ್ದೀರಾ. ನೀವು ವೈಯಕ್ತಿಕವಾಗಿ ಲೇಔಟ್ಗಳು ಮಾಡ್ಕೊಳ್ಳೋಕೆ ಅಭಿವೃದ್ಧಿಗಳು ಮಾಡ್ಕೊಳ್ಳೋಕೆ ಮರಗಳು ಕಟ್ ನಾನೇ ಮಾಡ್ತೀರಾ? ತಕ್ಕರೆ ಮಾಡಿಸ್ತೀವಿ. ಅವ್ರು ಯಾರೋ ಗಿತ್ತೆತ್ಕೊಂಡಿದ್ದಾರೆ ಏನು ಪರ್ಮಿಷನ್ ನೀವೇ ಅಂದ್ರಲ್ಲ ನಾವೇ ಜಾಗ ನಾವೇ ಲೇಔಟ್ ಮಾಡ್ತಾ ನಮ್ಮ ಮಾವನ್ ಮಗಂದು ಅಂತ ಹೇಳಿದ್ರಲ್ಲ ಸರ್. ಏ ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಯಾರ ಮರ ಹೊಡಿಬೇಕು ಅಂತ ಹೇಳ್ತಾ ಇದಾರೆ? ಮಾತಾಡ್ರಿ. ಯಾಕೆ ಹೊಡಿಬೇಕು ಮರ? ರಸ್ತೆಯಲ್ಲಿರೋದು ಈಗ ನಿಮ್ಮ ಲೇಔಟ್ ಅಲ್ಲಿ ಮರ ಇದೆಯೇನಮ್ಮ? ನಿಮ್ಮ ಲೇಔಟ್ ಒಳಗಡೆ ಮರ ಇದೆಯಾ? ಹೋಗೋಕ್ ದಾರಿ ಇದ್ರೆ ಆ ಕಡೆ ಬಿಟ್ಕೊಂಡಿದ್ದೀರಾ ನೀವು ಲೀಗಲ್ ಆಗಿ. ಇದು ದಾರಿನಾ? ಇದು ದಾರಿನೇನಮ್ಮ? ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಲೇಔಟ್ಗೆ ದಾರಿ ಕೊಟ್ಟಿರೋದು ಅವ್ರು ಕೊಟ್ಟಿರ್ತಾರೆ. ಇದು ದಾರಿನಾ? ದಾರಿ ಮಾಡ್ಕೋಬೇಕಾದ್ರೆ ಅದನ್ನ ಬಿಟ್ಟು ದಾರಿ ಮಾಡ್ಕೊಳ್ಳಿ. ಇದೇನಿದು 20 ಅಡಿ ರಸ್ತೆ ಇದು? ಆಯ್ತು, ನೀವು ಹೋಗ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡ್ಕೊಳ್ಳಿ. ನಿಮ್ದೇನಿದೆಯೋ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೊಡಿ. ಇಲ್ಲಿ ಯಾರಿಗೂ ಆ ಮರದಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಅಷ್ಟು ದೊಡ್ಡ ಮರನ ಬೆಳೆಸ್ಬೇಕಾದ್ರೆ ಇನ್ನೊಂದು ಜನ್ಮ ಎತ್ತಬೇಕಮ್ಮ. ಒಟ್ಟಾರೆ ಪರಿಸರ ಸಂರಕ್ಷಣೆಗೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆಯುತ್ತಿರುವ ನಡುವೆಯೇ ಬೃಹತ್ ಮರಗಳ ಕಡಿತಕ್ಕೆ ಅನುಮತಿ ನೀಡುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮರಗಳ ಕಡಿತದ ಹಿಂದೆ ಇರುವ ನಿಜವಾದ ಕಾರಣವೇನು ಹಾಗೂ ಅಧಿಕಾರಿಗಳ ಪಾತ್ರ ಏನು ಎಂಬುದು ಸಂಬಂಧಪಟ್ಟ ಇಲಾಖೆಗಳ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.